ಇದೇನಪ್ಪ ಬೆಳಗ್ಗೆ 2:17 ಟೈಮ್ ತೋರಿಸ್ತಾ ಇದ್ದೀನಿ ಅನ್ಕೊಂಡ್ರಾ? ಇದು ಬೆಳಗಿನ ಜಾವ 2:17. ನಮ್ಮ ಮಾವ 2 ಗಂಟೆಗೆ ಎದ್ದು ಮಂಡಿಗೆ ತೊಗೊಂಡೋಗೋಕೆ ನಮ್ಮ ಯಜಮಾನ್ರಿಗೆ ಸೊಪ್ಪನ್ನ ಒಂದು ಕಡೆ ಮೂಟೆಗೆ ಕಟ್ಟಿಡ್ತವ್ರೆ. ನಾನು ಇಷ್ಟು ದಿನ ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋ ಮಾಡಬೇಕು ಅಂತ ಅನ್ಕೋತಿದ್ದೆ. ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ ಅಂತ ವೀಡಿಯೋ ಮಾಡಿದೆ ಸ್ಟಾಪ್ ಮಾಡಿದೆ. ಅದಕ್ಕೆ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿದೆ, 0 ಫಾಲೋವರ್ಸು 0 ಪೋಸ್ಟ್ ಇರೋವಂಥದ್ದನ್ನ. ಈ ರೀತಿ ರೈತರು ಕೆಲಸ ಮಾಡೋದಕ್ಕೂ ಸೋಷಿಯಲ್ ಮೀಡ್ಯಾಕ್ಕೂ ಏನು ವ್ಯತ್ಯಾಸ ಅಂತ ಕೇಳ್ತೀರಾ? ನೋಡಿ, ನಾವು ತಿಂಗಳೆಲ್ಲ ಕಷ್ಟಪಟ್ಟು ತಿಂಗಳಲ್ಲಿ 5 ದಿನದಲ್ಲಿ ಈ ಥರ ಸೊಪ್ಪನ್ನ ಮಾರ್ಕೆಟಿಗೆ ತೊಗೊಂಡೋಗ್ತಾರೆ. ಪಾಲಕ್ ಸೊಪ್ಪು ₹5 ₹6 ಕೇಳ್ತಾರೆ ಕಂತೆ. ನಮ್ಮ ಕಂತೆ ರೈತರು ಕಂತೆ ದಪ್ಪಾಗಿರುತ್ತೆ. ಮತ್ತು ಕಿರಿಕಿರಿ ಸೊಪ್ಪನ್ನ ₹12 ₹10 ಒಂದೊಂದ್ಸರಿ ₹8 ಹೋಗುತ್ತೆ. ಈಗ ನೋಡಿ, ಇಂಥ ಟೈಮಲ್ಲಿ ಒಂದು ತಿಂಗಳೆಲ್ಲ ಕಷ್ಟಪಟ್ಟು ನೀರು ಕಟ್ಟಿ ನಾವೇ ಕಿತ್ತು ಬೇರೆಯವ್ರಿಗೆ ಆಳುಗಳಿಗೆ ಕೂಲಿ ಕೊಡಬೇಕಲ್ಲ ಅಂತ ನಾವೇ ಕಿತ್ತು ನಾವೇ ಮಾಡಿ ಹಿಂಗೆ ತೊಗೊಂಡೋದ್ರೆ ಒಂದು 140 ಕಂತೆಗೆ 1,000 1,500 ಆಗುತ್ತಷ್ಟೇ. ಇದಕ್ಕಿಂತ ಸೋಷಿಯಲ್ ಮೀಡ್ಯಾದಲ್ಲಿ ಒಳ್ಳೆ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ಒಳ್ಳೊಳ್ಳೆ ವ್ಯೂಸ್ ಬಂದರೆ, ಲೈಕ್ಸ್ ಬಂದರೆ, ಫಾಲೋವರ್ಸ್ ಬಂದರೆ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದಂತೆ. ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿ ಡಿಸೆಂಬರ್ ಅಂತ್ಯ 2025 26 ಏನಾದರೂ ದಬಾಕ್ಬಿಡೋಣ ಅಂತ. ಆದರೆ ನೋಡೋಣ. ಅದಕ್ಕೋಸ್ಕರ ಮಿನಿ ವ್ಲಾಗ್ ಮಾಡೋಕ್ಕೆ ಮುಂಚೆ ಒಂದು 4-5 ರೀಲ್ಸ್ ಮಾಡಾಕೋಣ ಅಂತ ಅಪ್ಲೋಡ್ ಮಾಡಿದೆ. ನನ್ನ ಮಗಂದು ವ್ಯೂಸ್ ಬರೋದು ಬೇಡವಾ? 100, 150, 167, 200 ಇಷ್ಟೇ. ಇದು ಬಿಟ್ಟು ದಾಡ್ತಾನೇ ಇಲ್ಲ. ನೋಡಿ, ನಮ್ಮ ರೈತರ ಜೀವನ ಎಷ್ಟು ಕಷ್ಟ ಅಂತ. ರಾತ್ರಿ ಹಿಂಗೆ ಕಷ್ಟಪಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ದುಡ್ಡು ಮಾಡ್ದಂಗೆ ನಾವು ರೈತರು 50 ವರ್ಷ ಕಷ್ಟಪಟ್ಟರು ದುಡ್ಡು ಮಾಡೋಕ್ಕಾಗಲ್ಲ ಅನಿಸುತ್ತೆ. ಯಾಕಂದರೆ ನಮ್ಮ ಶ್ರಮಕ್ಕೆ ಯಾವತ್ತೂ ಫಲ ದೇವ್ರು ಕೊಡ್ತಾನೆ ಅಂತ ಕಾಯ್ಕೊಂಡೇ ಇರಬೇಕೇ ಹೊರತು ಅದು ಸಿಗೋಲ್ಲ. ಸೊ ಅದಕ್ಕಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಕಂಟೆಂಟ್ ಕ್ರಿಯೇಟ್ ಮಾಡೋಣ, ಮಿನಿ ವ್ಲಾಗ್ ಮಾಡೋಣ ಅಂತ ಶುರು ಮಾಡಿದ್ದೀನಿ. ನಿಮ್ಮ ಪ್ರೋತ್ಸಾಹ ಇರಲಿ ಅಂತ. ಥ್ಯಾಂಕ್ ಯು. ಇದಾಗಿತ್ತು ನನ್ನ ಮೊದಲನೇ ಮಿನಿ ವ್ಲಾಗ್. ಥ್ಯಾಂಕ್ ಯು.